ಲೋಕಸಭೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚು ಸ್ಥಾನ ನೀಡಬೇಕು. ಚುನಾವಣೆ ಸಮಯದಲ್ಲಿ ಏನಾಗುತ್ತೋ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಪ್ರದೀಪ್ ಶೆಟ್ಟರ್ ಅವರು ಹೇಳಿಕೊಟ್ಟಿದ್ದಾರೆ. ಬಟ್ ಅವರು ಬಿಜೆಪಿ MLC ಪ್ರದೀಪ್ ಶೆಟ್ಟರ್, ಗೊತ್ತಿಲ್ಲ ಅವರ MLC ಟರ್ಮ್ ಮುಗಿದ ಮೇಲೆ ಅವರು ಕೂಡ ತಮ್ಮ ಸಹೋದರನಂತೆ ಕಾಂಗ್ರೆಸ್ಗೆ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಅಥವಾ ಒಂದು ವೇಳೆ ಜಗದೀಶ್ ಶೆಟ್ಟರ್ಗೆ ಮಿಸ್ ಆದರೆ ನನಗಾದರೂ ಕೊಡಲಿ ಅಂತಕ್ಕಂಥ ಲೆಕ್ಕಾಚಾರ ಇರ್ಬೋದು. ಹಾಗಾಗೇ ಲಿಂಗಾಯತ ಅಸ್ತ್ರವನ್ನು ಬಿಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಮಿಸ್ ಆದರೆ ನನಗೆ ಕೊಡಲಿ ಅಂತಕ್ಕಂಥ ಲೆಕ್ಕಾಚಾರ ಇರ್ಬೋದು ಪ್ರದೀಪ್ ಶೆಟ್ಟರ್ಗೆ. ಹಾಗಾಗಿ ಈ ರೀತಿ ಸಮುದಾಯದ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಭಾಳ ಜನ ಆಕಾಂಕ್ಷಿ ಇದ್ದಾರೆ, ಆದರೆ ಟಿಕೆಟ್ ಕೊಡಲ್ಲ ಅಂತ ಬಿಡಕ್ಕೆ ಬರಲ್ಲ. ಅಲ್ಲಿ ಮಠ ಏನು ಹೋಗಿಲ್ಲ. ಇದೇ ನಾನು ಹೇಳಿದ್ದೀನಲ್ಲ, ವೀರಶೈವ ಲಿಂಗಾಯತರಿಗೆ ಒಂದು ಇಡೀ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರಿಗೆ ಅತಿ ಹೆಚ್ಚಿನ ಟಿಕೆಟ್ಗಳನ್ನು ಕೊಡ್ರಿ. ಬರೋ ಲೋಕಸಭಾ ಇರ್ಬೋದು, ಬರೋ ಮುಂದಿನ ವಿಧಾನಸಭೆ ಚುನಾವಣೆ ಇರ್ಬೋದು, ನಾ ಮೊದಲಿಂದ ಹೇಳ್ಕೊತ ಬಂದೀನಿ. ಕೊಡಿ, ಒಂದು ಪ್ರಬಲ ಒಂದು ನಮ್ಮ ಜಾತಿ, ಅದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ನಾನು ಮೊದಲಿಂದ ಹೇಳ್ಕೊತ ಬಂದಿದ್ದೀನಿ. ಯಾವುದೇ ಪಕ್ಷ ಬಿಡೋದು ಯಾವುದೂ ಇಲ್ಲ, ಎಲ್ಲೂ ಕಾಲಿಟ್ಟಿಲ್ಲ. ಎರಡೂ ಕಾಲು BJPಯಲ್ಲೇ ಇದೆ, ಅಲ್ಲೇ ಇರುತ್ತೆ. ಓಕೆ, ಅದು BJPಗೆ ಅವರು ಕೊಟ್ಟಿರ್ತಕ್ಕಂಥ ಇದು ಮನವಿ. ನೀವು ಟಿಕೆಟ್ ಕೊಡೋದಾದರೆ ಲಿಂಗಾಯತ ಸಮುದಾಯದವರಿಗೆ ಹೆಚ್ಚು ಕೊಡಿ, ಹುಬ್ಳಿ ಧಾರವಾಡದಿಂದನೂ ಕೊಡಿ ಅಂತಕ್ಕಂಥ ಲೆಕ್ಕಾಚಾರ ಇರ್ಬೋದು. ಯಾಕೆಂದರೆ ಅವ್ರು MLC MP ಆಗೋದಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿರ್ಬೋದು. ಬಟ್ ಪ್ರಹ್ಲಾದ್ ಜೋಶಿ ಅವ್ರನ್ನೇನು ಮಾಡ್ತಾರೆ?